ಸ್ನೇಹಿತರೆ ನಮಸ್ಕಾರ. 29 ಮತ್ತು 30ನೇ ಕಂತು ಯಾವ ದುಡ್ಡು ಅಂತ ಗೊತ್ತಾಯ್ತಲ್ವಾ? ಹೌದು, ಗೃಹಲಕ್ಷ್ಮಿ ಯೋಜನೆಯ 29 ಹಾಗೂ 30ನೇ ಕಂತು ಅಂದ್ರೆ ಯಾವ ತಿಂಗಳ ಹಣ ಇದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. 29ನೇ ಕಂತಿನ ಹಣ ಅಂದ್ರೆ ಈ ವರ್ಷದ ಅಂದ್ರೆ 2026ರ ಫೆಬ್ರವರಿ ತಿಂಗಳ ಹಣ. ಇನ್ನು 30ನೇ ಕಂತಂದ್ರೆ 2026ರ ಮಾರ್ಚ್ ತಿಂಗಳ ಹಣ ಆಗಿರತ್ತೆ. ಸೊ ಈ ಎರಡೂ ಕಂತುಗಳ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಇದಷ್ಟೇ ಅಲ್ಲದೆ ಮುಂಬರುವಂತಹ ಎಲ್ಲ ಕಂತುಗಳ ಬಗ್ಗೆ ಗೊತ್ತಿರಬೇಕು. ಇಲ್ಲ ಅಂದ್ರೆ ಸರ್ಕಾರ ಯಾಮಾರಿಸಿಬಿಡತ್ತೆ. ನಿಮಗೆ ಈಗಾಗಲೇ 2 ಕಂತುಗಳನ್ನ ಯಾಮಾರಿಸಿಬಿಟ್ಟಿದೆ. ಅದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ ಕೂಡ. ಸೊ ಈಗ ಸದ್ಯಕ್ಕೆ ಇನ್ಫಾರ್ಮೇಶನ್ ಪ್ರಕಾರ ಈ 2 ಕಂತುಗಳ ಇಂದು ಈ 12 ಜಿಲ್ಲೆಗಳಿಗೆ ಪ್ರಾರಂಭವಾಗ್ತಾ ಇರುವಂಥದ್ದು. ಹಾಗಾದ್ರೆ ಯಾವ ಯಾವ ತಿಂಗಳ ಹಣ ಬರ್ತಾ ಇದೆ? ಆದ್ರೆ ಈ 3 ಲಕ್ಷ ಮಹಿಳೆಯರಿಗಂತೂ ಬರ್ತಾ ಇಲ್ಲ. ಜಿಲ್ಲೆಗಳಂತೂ ನಾನು ತಿಳಿಸ್ತೀನಿ. ಆದ್ರೆ ಈ 1,22,00,000 ಫಲಾನುಭವಿಗಳಲ್ಲಿ ಈ 3 ಲಕ್ಷ ಮಹಿಳೆಯರಿಗೆ ಬರೋದಿಲ್ಲ. ಆದ್ರೆ ಈ 3 ಲಕ್ಷ ಮಹಿಳಾ ಫಲಾನುಭವಿಗಳು ಎಂತವರು, ಯಾಕೆ ಇವರಿಗೆ ದುಡ್ಡು ಬರೋದಿಲ್ಲ ಅದನ್ನು ಕೂಡ ನಾನು ನಿಮಗೆ ಬಿಡಿಸಿ ಹೇಳ್ತೀನಿ. ಸೊ ಒಟ್ಟಾರೆಯಾಗಿ ವಿಡಿಯೋನ ನೀವು ಕೊನೆವರೆಗೂ ವಾಚ್ ಮಾಡಲೇಬೇಕು. ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ, ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ. ಸ್ನೇಹಿತರೆ, ನಾನು ಈ 2 ಕಂತುಗಳು ಪೆಂಡಿಂಗ್ ಉಳಿದಿತ್ತು, ಸರ್ಕಾರ ಜಮಾ ಮಾಡಲಿಲ್ಲ ಅಂತ ಹೇಳಿದ್ನಲ್ಲ. ಹೌದು, ಅದು ನಿಜ ಕೂಡ ಆಗಿತ್ತು. 2025ರ ಪ್ರಾರಂಭದಲ್ಲಿನೇ ಜನವರಿ ತಿಂಗಳ ಹಣವನ್ನ ಕೊಟ್ಟ ಬಳಿಕ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನ ಸರ್ಕಾರ ಜಮಾ ಮಾಡೋದಿಲ್ಲ. ಸೊ ಹೀಗಾಗಿ ಆ 2 ತಿಂಗಳ ಹಣವನ್ನ ಕೊಡಲೇಬೇಕಾದಂತಹ ಅನಿವಾರ್ಯತೆ ಸರ್ಕಾರಕ್ಕೆ ಬಂದ್ಬಿಡುತ್ತೆ. ಈಗಾಗಲೇ ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಪ್ರೆಷರ್ ಅನ್ನ ಬಿಲ್ಡ್ ಮಾಡಿದ್ದಾರೆ. ಅದೆಲ್ಲವೂ ಕೂಡ ನಿಮಗೆ ಸಾಕಷ್ಟು ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಿದ್ದೀನಿ. ಅದನ್ನ ರಿಪೀಟ್ ಮಾಡೋದು ಬೇಡ. ಒಟ್ಟಾರೆಯಾಗಿ ಕೊಟ್ಟಿದ್ದಾರಾ ಅಥವಾ ಇಲ್ವಾ ಅಂತ ಕೇಳೋದಾದ್ರೆ ಇನ್ನೂ ಕೂಡ ಕೊಟ್ಟಿಲ್ಲ. ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ, ಆದ್ರೆ ಇನ್ನೂ ಕೂಡ ದುಡ್ಡನ್ನ ಕೊಟ್ಟಿಲ್ಲ ಸ್ನೇಹಿತರೆ. ಹೀಗಾಗಿ ಆ 2 ತಿಂಗಳ ಹಣ ಬಾಕಿ ಉಳಿದಿದೆ, ಅವುಗಳನ್ನು ಕೂಡ ಜಮಾ ಮಾಡಲಾಗತ್ತೆ, ವರಿ ಮಾಡ್ಕೊಳ್ಬೇಡಿ. ಇನ್ನು ಈ 28ನೇ ಕಂತಿನ ಹಣದವರೆಗೂ ಕೂಡ ದುಡ್ಡು ಕ್ಲಿಯರ್ ಆಗಿದೆ, ಈ ವರ್ಷದ ಜನವರಿ ತಿಂಗಳ ಹಣ. ಸೊ ಬಿಜೆಪಿ ನಾಯಕರು ಆಕ್ರೋಶದ ಮೇರೆಗೆ, ಎಲ್ಲ ಮಹಿಳೆಯರ ಆಕ್ರೋಶದ ಮೇರೆಗೆ ಸರ್ಕಾರ ಒಂದಲ್ಲ ಎರಡಲ್ಲ 5 ಕಂತುಗಳನ್ನ ಸತತವಾಗಿ ಬಿಡುಗಡೆ ಮಾಡ್ತು. ನಿಮಗೆ ಜ್ಞಾಪಕ ಇರಬಹುದು, ಹೋದ ವರ್ಷದ ಸೆಪ್ಟೆಂಬರ್ 24, ಅಕ್ಟೋಬರ್ 25, ನವೆಂಬರ್ 26, ಡಿಸೆಂಬರ್ 27 ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೂ ಕೂಡ ದುಡ್ಡು ರಿಲೀಸ್ ಆಯಿತು. ಕೇವಲ 15 ದಿನಗಳಲ್ಲಿ 4,400ರಿಂದ 5,500 ಸಾವಿರ ರೂಪಾಯಿ ದುಡ್ಡುಗಳು ಜಮಾ ಆಗಿದ್ದಾವೆ. ಅದರ ಜೊತೆಗೇನೆ ಈ ವರ್ಷದ 28ನೇ ಕಂತಿನ ಹಣ ಅಂದ್ರೆ ಜನವರಿ ತಿಂಗಳ ಹಣವೂ ಕೂಡ ಜಮಾ ಆಯಿತು. ಸೊ ಒಟ್ಟಾರೆಯಾಗಿ 5 ಕಂತುಗಳನ್ನ 10,000 ರೂಪಾಯಿಯನ್ನ ಪ್ರತಿಯೊಬ್ಬ ಮಹಿಳೆಯರು ಕೂಡ ಪಡ್ಕೊಳ್ತಾ ಬಂದಿದ್ದೀರಿ. ಹೀಗೆ ಸಾಕಷ್ಟು ದುಡ್ಡುಗಳನ್ನ ನೀವು ಪಡ್ಕೊಳ್ತೀರಿ, ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇನ್ನು ಬಾಕಿ ಉಳಿದಿರತಕ್ಕಂತಹ ಕಂತುಗಳು ಕೂಡ ಬರ್ತಾ ಇದೆ. ಸೊ ಈ ವರ್ಷದ ಫೆಬ್ರವರಿ 29ನೇ ಕಂತಿನ ಹಣ ಈಗಾಗಲೇ ಒಂದು 30 ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತೆ. ಇನ್ನು ಹಲವಾರು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ, ಲಕ್ಷಾಂತರ. ಸೊ ಅವ್ರಿಗೂ ಕೂಡ ಜಮೆ ಮಾಡಲಾಗತ್ತೆ, ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಪ್ರತಿಯೊಂದು ಕೂಡ ನಾವು ಜಮಾ ಮಾಡ್ತೀವಿ, ಯಾವ ಕಂತುಗಳನ್ನು ಕೂಡ ಪೆಂಡಿಂಗ್ ಉಳಿಸೋದಿಲ್ಲ ಅನ್ನುವಂತಹ ಭರವಸೆಯನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದರ ಜೊತೆಗೆ ಈ 30ನೇ ಕಂತಿನ ಹಣ ಕೂಡ ಬರ್ತಾ ಇದೆ. ಅಂದ್ರೆ ಮಾರ್ಚ್ ತಿಂಗಳ ಹಣ 29 ಫೆಬ್ರವರಿ ತಿಂಗಳ ಹಣ, 30 ಮಾರ್ಚ್ ತಿಂಗಳ ಹಣ, ಈ 2 ತಿಂಗಳ ಹಣವನ್ನು ಕೂಡ ಕೊಡಲಾಗತ್ತೆ. ಸೊ 2 ತಿಂಗಳ ಹಣವನ್ನು ಕೂಡ ನಿಮ್ಮ ಅಕೌಂಟ್ಗಳಿಗೆ ಜಮಾ ಮಾಡಲಾಗತ್ತೆ. ಸೊ ಹೀಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಎಲ್ಲ ಕಂತುಗಳನ್ನು ಕೂಡ ಒಂದಾದ ಮೇಲೆ ಒಂದು ಜಮಾ ಮಾಡಿ ಕ್ಲಿಯರ್ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ವರಿನೇ ಮಾಡ್ಕೊಳ್ಬೇಡಿ, ಪ್ರತಿಯೊಂದು ಕಂತುಗಳು ಕೂಡ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗುವಂಥದ್ದು. ಈ 12 ಜಿಲ್ಲೆಗಳನ್ನ ನಾವು ಮುಖ್ಯವಾಗಿ ಈಗ ತಿಳ್ಕೊಳ್ಳೋಣ. 29ನೇ ಕಂತಿನ ಹಣ ಇನ್ನು ಬಾಕಿ ಉಳಿದಿದೆಯಲ್ಲ, ಅವರೆಲ್ಲರಿಗೂ ಕೂಡ ಜಮಾ ಆಗ್ತಾ ಇದೆ. ಸೊ 12 ಜಿಲ್ಲೆಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ, ನೀವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗಿ ಸ್ನೇಹಿತರೆ. ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೇನೆ ಜಮಾ ಆಗುವಂಥದ್ದು. ಯಾಕೆ ಅಂತ ಕೇಳೋದಾದ್ರೆ, ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬರುತ್ತಲ್ವಾ. ಸೊ ಅಲ್ಲಿಂದ ಏನಾಗುತ್ತೆ, ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗಳಿಗೆ ಬರೋದಿಲ್ಲ. 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನ ಕಳುಹಿಸಲಾಗತ್ತೆ. ಆ 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ತಾಲೂಕು ಗ್ರಾಮ ಪಂಚಾಯಿತಿಗಳು. ಸೊ ಇಲ್ಲಿ ದುಡ್ಡು ಹೋಗಿ ಎಲ್ಲ ಪ್ರೊಸೆಸರನ್ನ ಮುಗಿಸ್ಕೊಂಡು ಮತ್ತೆ ಏನಾಗುತ್ತೆ ಅಂದ್ರೆ ಆ ಗೃಹಲಕ್ಷ್ಮಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ. ಅದಾದ ಬಳಿಕ ಅಲ್ಲಿ ಉಳಿದಿರತಕ್ಕಂತಹ ಅಲ್ಪ ಸ್ವಲ್ಪ ಪ್ರೊಸೆಸರನ್ನ ಮುಗಿಸ್ಕೊಂಡು ಅಲ್ಲಿಂದ ಡಿಬಿಟಿ ಟ್ರೆಜರಿಗೆ ಪುಷ್ ಆಗಿ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡನ್ನ ಜಮೆ ಮಾಡಲಾಗತ್ತೆ ಸ್ನೇಹಿತರೆ. ಈ ರೀತಿ ಅದರದೇ ಆದಂತಹ ಸಾಕಷ್ಟು ಪ್ರೊಸೆಸರ್ ಇರುತ್ತೆ.
ಸೊ ನೀವು ಕೂಡ ಸಹಕರಿಸಬೇಕಾಗತ್ತೆ. ಕೇವಲ 1-2 ದಿನಗಳಲ್ಲಿ ಎಲ್ಲ ಕಂತುಗಳು ಜಮಾ ಆಗಬೇಕಂದ್ರೆ ಆ ರೀತಿ ಜಮಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದಾದ ಮೇಲೆ ಒಂದು ಕಂತುಗಳನ್ನ ಜಮಾ ಮಾಡ್ತಾ ಹೋಗ್ತಾರೆ. ಹೀಗಾಗಿ ನೀವು ಕೂಡ ಸಹಕರಿಸಬೇಕು. ಈಗ ಬೆಂಗಳೂರು ನಗರದ ಜೊತೆಗೆ ಬೆಂಗಳೂರು ಗ್ರಾಮಾಂತರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಈ ಎಲ್ಲ ದುಡ್ಡುಗಳನ್ನ ಜಮೆ ಮಾಡಲಾಗತ್ತೆ. ಹೀಗಾಗಿ ನೀವು ಒಂದಾದ ಮೇಲೆ ಒಂದು ಕಂತುಗಳನ್ನ ಪಡ್ಕೊಳ್ತಾ ಹೋಗ್ತೀರಿ. ಒಮ್ಮೆಲೆ ಜಮಾ ಆಗ್ಬೇಕಂದ್ರೆ ಇಲ್ಲ. ಸೊ ಇದು ಸತತವಾಗಿ ಬರ್ತಾ ಇದೆ. ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಕೊಟ್ಟ ಮಾಹಿತಿ ಪ್ರಕಾರ ನಾನು ಒಂದಾದ ಮೇಲೆ ಒಂದು ಕಂತುಗಳನ್ನ ಜಮಾ ಮಾಡಿ ಕ್ಲಿಯರ್ ಮಾಡ್ತೀನಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಈಗ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿ ತಲೆ ಕೆಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು 3 ಲಕ್ಷ ಫಲಾನುಭವಿಗಳು. ಹೌದು, ಯಾಕೆ ಈ 3 ಲಕ್ಷ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗದೆ ಇರೋಕೆ ಮುಖ್ಯವಾದ ಮೂಲ ಕಾರಣಗಳಿದ್ದಾವೆ. ಸೊ ಮೂಲ ಕಾರಣಗಳೇನಂತ ಅಂದ್ರೆ, ಮುಖ್ಯಸ್ಥೆ ಈಗ ಜಾಗದಲ್ಲಿ ಇರ್ತಾರೆ, ಅಥವಾ ಮನೆಯಲ್ಲಿರ್ತಕ್ಕಂತಹ ಕುಟುಂಬಸ್ಥರು ಪಿಂಚಣಿಯನ್ನ ಪಡ್ಕೊಳ್ತಾ ಇರ್ತಾರೆ, ಅಥವಾ ಮನೆಯಲ್ಲಿರ್ತಕ್ಕಂತಹ ಒಂದು ಅಂದ್ರೆ ಯಾರಾದರೂ ಒಬ್ಬರ ಆಗಿರ್ಲಿ, ಒಟ್ಟಾರೆಯಾಗಿ ಈಗ ಅನ್ನಭಾಗ್ಯ ಯೋಜನೆಯ ಒಂದು ಲಾಭವನ್ನ, ಅಕ್ಕಿಯನ್ನ ಪಡ್ಕೊಳ್ತಾ ಇರ್ತಾರೆ. ಆದರೆ ಅವರು ತೀರಿ ಹೋಗಿರ್ತಾರೆ. ಆದರೂ ಸಹಿತ ಅವರ ಹೆಸರಿನಲ್ಲಿ ಗೃಹಲಕ್ಷ್ಮಿ ದುಡ್ಡನ್ನ ಪಡ್ಕೊಳ್ತಕ್ಕಂತಹ ಕುಟುಂಬಸ್ಥರು ಬಹಳಷ್ಟು ಜನ ಸಿಕ್ಕಿದ್ದಾರೆ. ಜೊತೆಗೆ ಅವರು ತೀರಿ ಹೋಗಿರ್ತಾರೆ, ಆದರೂ ಸಹಿತ ಅವರ ಹೆಸರಿನಲ್ಲಿ ಪಿಂಚಣಿ ಹಣವನ್ನ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಅವರು ತೀರಿ ಹೋಗಿರ್ತಾರೆ, ಅವರ ಹೆಸರಿನಲ್ಲಿ ಇನ್ನೂ ಕೂಡ ಅನ್ನಭಾಗ್ಯ ಅಕ್ಕಿಯನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ಹೀಗೆ ನಾನಾ ರೀತಿಯ ಯೋಜನೆಗಳನ್ನ ತೀರಿ ಹೋಗಿದ್ರು ಸಹಿತ ಪಡ್ಕೊಳ್ತಕ್ಕಂಥದ್ದು ಸರ್ಕಾರದ ಗಮನಕ್ಕೆ ಬಂದಿದೆ. ಮೊನ್ನೆ ತಾನೇ SIR ಪ್ರಕ್ರಿಯೆ ಒಂದು ಗಮನ ಹರಿಸಲಾಯಿತು. SIR ಪ್ರಕ್ರಿಯೆಯಲ್ಲಿ ಸಾಕಷ್ಟು ಮಾಹಿತಿ ಸಿಕ್ಕಿದೆ. ಅದು ವೋಟರ್ ID ಸಲುವಾಗಿ ಮಾಡಿದ್ದು. ಅಂದ್ರೆ ಬಾಂಗ್ಲಾದೇಶೀಯ ನುಸುರುಕೋರರು ನಮ್ಮ ರಾಷ್ಟ್ರದಲ್ಲಿ ಬಂದು ನೆಲೆ ಊರಿರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಕಾರ್ಯಾಚರಣೆಗೆ ಚುನಾವಣೆ ಆಯೋಗ ಮಾಡಿರ್ತಕ್ಕಂತಹ ಕ್ರಮ ಅದು. ಅದರಲ್ಲಿ ಸಾಕಷ್ಟು ಜನ ತೀರಿ ಹೋಗಿರ್ತಾರೆ, ಆದರೂ ಅವರ ಹೆಸರಿನಲ್ಲಿ ಯೋಜನೆಗಳ ಲಾಭವನ್ನ ಪಡ್ಕೊಳ್ತಕ್ಕಂಥದ್ದು ಸರ್ಕಾರದ ಗಮನಕ್ಕೆ ಬಂದಿದೆ. ಹೌದು, ತೀರಿ ಹೋಗಿ 2-3 ವರ್ಷ ಆಗಿರುತ್ತೆ, ಆದರೂ ಸಹಿತ ಅವರ ಹೆಸರಿನಲ್ಲಿ ಗೃಹಲಕ್ಷ್ಮಿ ದುಡ್ಡು, ಅಂದ್ರೆ ಮುಖ್ಯಸ್ಥೆಯ ಸ್ಥಾನದಲ್ಲಿ ಇರ್ತಾರೆ, ದುಡ್ಡು ಹಾಗೆ ಜಮಾ ಆಗಲಿ, ನಾವು ಬ್ಯಾಂಕ್ಗೆ ಹೋಗಿ ತಕ್ಕೊಂಡ್ ಬರ್ಲಿಕ್ಕೆ ಸಿಗ್ನೇಚರ್ ಬೇಕು. ಆದ್ರೆ ATM ಇದೆ ಅಲ್ವಾ, ಪಿನ್ ಗೊತ್ತಿದೆ, ATM ನ ಮುಖಾಂತರ ದುಡ್ಡು ತೆಗೆದುಕೊಂಡು ಬರೋಣ, ಅಥವಾ ಫೋನ್ ಪೇ ಇದೆ, ಫೋನ್ ಪೇ ಮುಖಾಂತರ ನಾವು ದುಡ್ಡನ್ನ ಯೂಸ್ ಮಾಡ್ಕೊಳ್ಳೋಣ, ಸರ್ಕಾರದಿಂದ ಎಷ್ಟು ದುಡ್ಡು ಬರುತ್ತೋ ಬರಲಿ ಅನ್ನುವಂತಹ ಮನೋಭಾವನೆ ಇಲ್ಲಿ ಎಲ್ಲರದಾಗಿದೆ. ಹಾಗಾಗಿ ಸ್ನೇಹಿತರೆ, ಇಂತಹ ಎಲ್ಲ ಕುಟುಂಬಸ್ಥರ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡ್ತೀವಿ ಅಂತ ಸರ್ಕಾರ ನೇರವಾಗಿ ಹೇಳಿದೆ. ಏನಾದರೂ ನೀವು ಸಹಿತ ಈ ರೀತಿ ನಿಮ್ಮ ಮನೆಯಲ್ಲಿರ್ತಕ್ಕಂಥವರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಇನ್ನು ಯೋಜನೆಗಳ ಲಾಭವನ್ನು ನೀವು ಪಡ್ಕೊಳ್ತಾ ಹೋದರೆ, ಸೊ ಖಂಡಿತವಾಗ್ಲೂ ನಿಮ್ಮ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಾಗತ್ತೆ. ಪ್ರತಿಯೊಬ್ಬರು ಕೂಡ ಇದನ್ನು ಗಮನ ಹರಿಸಬೇಕಾದಂತಹ ವಿಷಯ. ಸೊ ಯಾರ ಮನೆಯಲ್ಲಿ ಈ ರೀತಿ ನಡೀತಾ ಇದೆ ನೋಡಿ, ಅವರು ಅದನ್ನು ಸರಿಪಡಿಸ್ಕೊಳ್ಬೇಕು. ಇಲ್ಲವಾದಲ್ಲಿ ನಿಮ್ಮ ರೇಷನ್ಸ್ ಕಾರ್ಡ್ಗಳು ಟೋಟಲಿ ರದ್ದಾಗತ್ತೆ. ನಿಮಗೂ ಕೂಡ ಯಾವ ಯೋಜನೆಗಳು ಕೂಡ ಸಿಗೋದಿಲ್ಲ. ಒಂದು ವೇಳೆ ಮುಖ್ಯಸ್ಥೆಯ ಸ್ಥಾನದಲ್ಲಿ ಮತ್ತೊಬ್ಬರನ್ನ ಸೇರ್ಪಡೆ ಮಾಡಿ ಮತ್ತೆ ಯೋಜನೆಯ ಲಾಭವನ್ನ ಪಡ್ಕೊಳ್ಳಿ, ಅದಕ್ಕೇನು ತೊಂದರೆ ಇಲ್ಲ ಅಂತ ಇಲ್ಲಿ ಸರ್ಕಾರ ತಿಳಿಸಿರ್ತಕ್ಕಂಥದ್ದು. ಹೀಗಾಗಿ 3 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಸಿಕ್ಕಿ ಬಿದ್ದಿದ್ದಾರೆ. ಅವರೆಲ್ಲರನ್ನು ಕೂಡ ತೆಗೆದಾಕ್ತಾ ಇದೆ ರಾಜ್ಯ ಸರ್ಕಾರ. ಈ ಇನ್ಫಾರ್ಮೇಶನ್ ನಾನು ನಿಮಗೆ ತಿಳಿಸಲೇಬೇಕಾಗಿತ್ತು, ತಿಳಿಸಿದ್ದೀನಿ. ಏನೇ ಕ್ವಶನ್ಸ್ ಗಳಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ.